ಅರವಿಂದ್ ಸತೀಶ್ ಅವರು ಒಂಚೂರು ಸ್ಟೇಜ್ ಮೇಲೆ ಬರಬೇಕು. ಕಲಾಭೂಮಿಗೆ ಹಾಗೂ ಕಲಾಭೂಮಿಯ ಶ್ರೇಯಸ್ಸಿಗೆ ಸಾಕಷ್ಟು ಹಗಲಿರುಳುವಂಥ ದುಡಿದು ಈ ಮಟ್ಟಕ್ಕೆ ತಂದಂಥ ನಮ್ಮ ಅರವಿಂದ್ ಸತೀಶ್ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಹೇಳ್ತಾ, ಭಗವಂತನ ನಾಮಸ್ಮರಣೆಯೇ ಸತ್ಯ ಈ ಧ್ಯೇಯ. ಭಗವಂತನನ್ನು ನೆನೆಯುವುದರಲ್ಲಿ ಸಾಕಷ್ಟು ಅರ್ಥಗಳಿದೆ. ನಮ್ಮ ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ಮಾನಸಿಕ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ, ಅದು ಸತ್ಯ. ಜೊತೆಗೆ ಭಗವಂತನ ನಾಮದಲ್ಲಿ ಕೂಡ ಒಂದು ಔಷಧ ವಸ್ತುಗಳಿರುತ್ತೆ. ಉದಾಹರಣೆಗೆ ಇವಾಗ ರಾಮನಾಮವನ್ನು ಜಪನ ಮಾಡಿದಾಗ, ನಾವು ಹಳ್ಳಿಲಿದ್ದಾಗ ನಮಗೆ ಅದು ದೀಪದ ಬೆಳಕು, ಕರೆಂಟೆಲ್ಲ ಇರಲಿಲ್ಲ. ಏನಾದರೂ ಮನೆಗೆ ಲೇಟಾಗಿ ಹೋಗ್ಬೇಕಂದಾಗ ಕಾಡು ಮಧ್ಯದಲ್ಲಿ ಏನೋ ಸರಸರ ಅಂದಾಗ ರಾಮ 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 ಅಂದ್ಕೊಂಡು ಹೋದರೆ ಆಗ ಧೈರ್ಯವನ್ನು ಕೊಡ್ತಾ ಇದ್ದ ದೇವರು. ವಿಠ್ಠಲ ನಾಮವನ್ನು ಪಠನೆ ಮಾಡಿದಾಗ ಹೇಗೆ ವಿಠ್ಠಲ 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 ಅಂತ 101 ಬಾರಿ ಪಠನೆ ಮಾಡಿದಾಗ, ಆ ವಿಠ್ಠಲ ನಾಮವನ್ನು ಪಠನೆ ಮಾಡಿದಾಗ ಹೇಗೆಂದರೆ ನೋಡಿ, ವಿಠ್ಠ ಅಂದಾಗ ಆ ರಾ ಒತ್ತಿರುತ್ತೆ ಕೆಳಗಡೆ, ರಾದಲ್ಲಿ ಒಂದು ಮಧ್ಯಕ್ಕೆ ಒಂದು ಚುಕ್ಕೆ ಇರುತ್ತೆ. ಚುಕ್ಕೆ ಅನ್ನೋದು ನಮ್ಮ ಹೃದಯ ಅಂತೆ. ಅದು ನಾವು ಯಾವಾಗ ವಿಠ್ಠಲ 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 ಅಂದಾಗ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತಂತೆ. 101 ಬಾರಿ ಪ್ರತಿದಿನ ವಿಠ್ಠಲ ನಾಮವನ್ನು ಪಠನೆ ಮಾಡಿದ್ರೆ ಅದು ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತಂತೆ. ಗೋವಿಂದ ನಾಮದಲ್ಲಿ ಅರವಿಂದ ಸದನದಲ್ಲಿ ಸರಸ್ವತಿಯ ಸಮ್ಮುಖದಲ್ಲಿ ಪಾಸಾನಿ ಸಾನಿದ ಪಮಗಾಮ ಪಮಗರಿಸ, ಈ ರೀತಿಯ ಒಂದು ಸಂಗೀತ ಆಗಾಗ ತಿಂಗಳಿಗೊಮ್ಮೆ ಸೇರಿಸಿ ನಮ್ಮ ಆರೋಗ್ಯವನ್ನು ಸಿದ್ಧಿಪಡಿಸ್ತಾ ಇರ್ತಕ್ಕಂಥ ಅರವಿಂದ್ ಸತೀಶ್ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ಹೇಳ್ತಾ, ಇಂದು ನಾನು ರಾಮನ ಕುರಿತಾದ ಒಂದು ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ಶುರು ಮಾಡಿ. ರಾಮನ ಕುರಿತಾದ ಈ ಗೀತೆ, ಇದಕ್ಕೆ ನನ್ನ ಸಂಗೀತದಲ್ಲಿ ನಾನು ತುಂಬ ಇಷ್ಟಪಡ್ತೀನಂದರೆ ಮೈಸೂರು ರಾಮಚಂದ್ರ ಆಚಾರ್ಯರು. ಸೊ ಅವರ ಪಾದ ಪದ್ಮಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ನನಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇದೆ, ಹಾಗಾಗಿ ಹಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ. ನಾನು ಆದಷ್ಟು ಪ್ರಯತ್ನವನ್ನು ಮಾಡ್ತೀನಿ ಭಗವಂತನ ಹೆಸರಲ್ಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೀನಿ. ಜಯ ಸದಾನಂದ ಜಯ ನಿಜಾನಂದ ಜಯ ಚಿದಾನಂದ ಕೌಸಲ್ಯ ಕಂದ ರಾಮ ರಾಮ ರಾಮ. ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ 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 ರಾಮ ಜಯ ರಾಜ ರಾಮ, ರಾಮ ರಾಮ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ರಾಮ, ರಾಮ ರಾಮ ಪಟ್ಟಾಭಿರಾಮ, ರಾಮ ರಾಮ ರಾಮ, ಶ್ರೀರಾಮ ನಾಮಾನಂದದ ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ಒಲಿಯುವಳು. ರಾಮ 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 ರಾಮ.
ರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನು ಬಲ್ಲ. ಶ್ರೀರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನು ಬಲ್ಲ. ರಾಮನಾಮದ ದಿವ್ಯ ಶಕ್ತಿಯ ವಾಲ್ಮೀಕಿಯೂ ಬಲ್ಲ. ರಾಮನಾಮವು ತರುವ ಭಾಗ್ಯವ ಗೌತಮ ಋಷಿಯೂ ಬಲ್ಲ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ರಾಮ, ರಾಮ ರಾಮ ಪಟ್ಟಾಭಿರಾಮ, ರಾಮ ರಾಮ ರಾಮ, ಶ್ರೀರಾಮ ನಾಮ ಆನಂದದ ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ಒಲಿಯುವಳು. ರಾಮ 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 ರಾಮ. ಭರತನು ಬಾಳಲಿ ಯಾರೂ ಕಾಣದ ಆನಂದವನೇ ಕಂಡ. ಭರತನು ಬಾಳಲಿ ಯಾರೂ ಕಾಣದ ಆನಂದವನೇ ಕಂಡ. ಆ ದಶಕಂಠನ ಸೋದರನಂದು, ಆ ದಶಕಂಠನ ಸೋದರನಂದು ಲಂಕಾಧಿಪತಿಯಾದ. ದ್ವೇಷದ ನೆಪದಲ್ಲಿ ಸ್ಮರಿಸಿ ರಾಮನ ರಾವಣ ಮುಕುತಿಯ ಹೊಂದಿದ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ಒಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ರಾಮ, ರಾಮ ರಾಮ ಪಟ್ಟಾಭಿರಾಮ, ರಾಮ ರಾಮ ರಾಮ, ಶ್ರೀರಾಮ ನಾಮ ಆನಂದದ ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯೂ ಒಲಿಯುವಳು. ಎಲ್ಲಿ ತಪ್ಪು ಮಾಡ್ತೀನೋ ಏನು ಮಾಡ್ತೀನೋ ಅನ್ನೋ ಭಯದಲ್ಲಿ ನಾನು ಸಾಕಷ್ಟು ತಪ್ಪುಗಳನ್ನು ಮಾಡ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಆದರೂ ಬೇರೆ ಕಡೆ ಹೋದರೆ ಅವ್ರ ಜರಕ್ಸ್ ಈ ಕಡೆ ಇರುತ್ತೆ, ನಾನು ಈ ಕಡೆ ಹಾಡ್ತಾ ಇರ್ತೀನಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ಕೊಡಲಿ ಅಂತ ನಾನು ಭಗವಂತ. ಯಾಕೆಂದರೆ ನೋಡಿ, ಸಣ್ಣ ಅವರೆಲ್ಲ ತಪ್ಪು ಮಾಡಿದಾಗ ತಪ್ಪು ಎಲ್ಲೂ ಕಾಣಬಾರ್ದು ಅಂತ ಇವರು ಅನಾಗ ಅವ್ರು ಹಾಡ್ತಾ ಇರ್ತಾರೆ ನೋಡಿ. ಒಂದು ಮನೆ ಕೂಡ ತಪ್ಪಾಗಬಾರ್ದಲ್ಲಿ ಅದನ್ನು ಮಾಡಿ ಸರಿ ಮಾಡಿ ಆ ಮಕ್ಕಳ ಭವಿಷ್ಯನ ಕೊಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಿದ್ರೆ ಅದು ಅರವಿಂದ್ ಸರ್ ಅವರು. ನಾನು ಯಾವ ವೇದಿಕೆಯಲ್ಲಿ ಹೋದ್ರೇನು ಫಸ್ಟು ನನಗೆ ಒಳ್ಳೊಳ್ಳೆ ಅವಕಾಶ, ದೊಡ್ಡ ದೊಡ್ಡ ವೇದಿಕೆ ಸಿಕ್ಕಿದೆ, ಆದರೆ ಫಸ್ಟು ಸಾರಿಗೆ ಹೇಳಿ ಅವರ ಚರಣಗಳಿಗೆ ನಮಸ್ಕಾರವನ್ನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಹಾಡ್ತೇನೆ. ಆಗ ನನಗೆ ಒಂದು ಧೈರ್ಯವನ್ನು ಕೊಡ್ತಾನೆ ಭಗವಂತ. ಈ ರಾಮ ಹೇಗೆ ಧೈರ್ಯವನ್ನು ನೀಡ್ತಾನೋ ಹಾಗೆ ಆ ರಾಮನ ಒಂದು ಅವತಾರನೇ ಇನ್ನೊಂದು ಅರವಿಂದ್ ಸರ್ ಅಂತ ಹೇಳ್ತಾ ನಾನು ಸರ್ ದಯವಿಟ್ಟು ನನ್ನನ್ನು ಮಾತನಾಡಿಸ್ತೇನೆ. ದಯವಿಟ್ಟು ಅವಕಾಶ ಕೊಟ್ಟಿದ್ದಕ್ಕೆ, ಈ ರೀತಿಯ ಒಂದು ಇದನ್ನು ನಾನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಿಮಗೂ ಅರ್ಪಿತಾ ಮೇಡಮ್ ಅವರಿಗೂ ಹಾಗೂ ಸಾಕಷ್ಟು ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ತುಂಬ ವಿಶೇಷವಾಗಿ ಎಲ್ಲ ಸತಿಗಿಂತ ನೀವು ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದೀರಾ.
ನಿಜವಾಗ್ಲೂ ಅದು ಯಾವುದೇ ಸತಿ ಇದ್ದರೂ ಬೇರೆ ಸತಿರಲ್ಲಿ ಒಂದು ಶ್ರುತಿದು ಬೇರೆದು ಏನೋ ಒಂದು ಸ್ವಲ್ಪ ಚೂರ್ಪರಾದರೂ ಒಂದು ಇದಾಗ್ತಿತ್ತು. ಆದರೆ ಇವತ್ತು ಆ ರಾಮನೇ ನಿಮ್ಮಲ್ಲಿ ಒಂದು ಬಂದಿದ್ದ ಅಂತಂದರೆ ಅಷ್ಟೊಂದು ಇದಾಗೆ ಒಂದು ದೇವಸ್ಥಾನದ ವಾತಾವರಣನ ಸೃಷ್ಟಿ ಮಾಡಿದ್ರಿ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ರಮೇಶ್ ಸರ್, ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿದ್ರು ಬಹುಶಃ ಯಾರಾದರೂ ವಿಡಿಯೋದಲ್ಲಿ ನೋಡಿ, ನೀವು ಹಾಡ್ತಿರುವಾಗ ಬಲಗಡೆಯಿಂದ ಹೂ ಬಿತ್ತು. ಎಷ್ಟು ಜನ ಅದನ್ನು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಬೇಕಾದ್ರೆ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕಳಿಸ್ತೀನಿ, ಬೇಕಿದ್ರೆ ನೋಡಿ. ಬಲಗಡೆಯಿಂದ ಹೂ ಪ್ರಸಾದ ಬಿತ್ತು. ನಿಜವಾಗ್ಲೂ ಅದು ರಾಮದೇವರೊಂದು ಅಷ್ಟು ಪ್ರಸನ್ನರಾಗಿದ್ದಾರೆ. ನಿಮ್ಮ ಮೂಲಕ ನಮಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಇವರು ಹಾಡಬೇಕಾದ್ರೆ ಒಂದು ಅರ್ಧ ಹಾಡಾಗೋ ತನಕ ನಾನು ಕೇಳ್ತಾ ಇದ್ದೆ. ನಾನು ಸಾಂಗ್ ಪ್ಲೇ ಮಾಡಿದರೆ ಅವರು ಅಭಿನಯ ಮಾಡ್ತಿದ್ದಾರೆ, ಲಿಪ್ ಮೂಮೆಂಟ್ ಮಾಡ್ತಿದ್ದಾರೆ, ಆ್ಯಕ್ಷನ್ ಮಾಡ್ತಾಯಿದ್ದಾರೆ ಅಂತ ಅನಿಸ್ತು. ಬಟ್ ಅರ್ಧ ಆದಮೇಲೆ ಗೊತ್ತಾಯಿತು ಅವರೇ ಹಾಡ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಹಾಡಿದ್ದೀರಾ ರಮೇಶ್. ನಿಮ್ಮ ಏನು ಗ್ರಾಫ್ ಇದೆಯಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಕಲಾಭೂಮಿ ಕಡೆಯಿಂದ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಖಂಡಿತ ಈ ಒಂದು ಕಾನ್ಸೆಪ್ಟನ್ನ ರಾಮಚಂದ್ರಾಚಾರ್ ಮಾತ್ರ ಹಾಡ್ತಾರೆ. ಇದನ್ನು ಅದು ಅಷ್ಟು ಸುಲಭ ಅಲ್ಲ ಅದು. ಅವರಂತೂ ಏನು ಹೇಳ್ತೀವಿ ದೈತ್ಯ ಅವರು. ಖಂಡಿತ ಅವರು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಅದೇನು ಪೂಜೆ ಪುನಸ್ಕಾರ, ಹಾಡೋದು, ಟ್ರ್ಯಾಕಿಗೆ ಹಾಡೋದು ಮತ್ತು ಅದನ್ನು ಫೋಟೋಗಳು ತೋರಿಸೋದು ಖಂಡಿತ ಸಾಮಾನ್ಯದ ಕೆಲಸ ಅಲ್ಲ ಇದು ಸರ್. ಖಂಡಿತ ಧ್ವನಿ ಕೂಡ ಭಾಳ ಚೆನ್ನಾಗಿತ್ತು. ಖಂಡಿತ ಇದು ರಾಮನ ಮಹಿಮೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಖಂಡಿತ ಸರ್, ಧನ್ಯವಾದಗಳು. ನಾನು ಹೋದ ವಾರ ಇನ್ನು ಅಯೋಧ್ಯೆಗೆ ಹೋಗಿ ಬಂದೆ. ಇಲ್ಲಿ ಮತ್ತೆ 2ನೇ ಬಾರಿ ಅಯೋಧ್ಯೆ ಕಂಡಂಗೆ ಆಯ್ತು ನನಗೆ. ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ. ಹೋಗಿ ಬನ್ನಿ. ಇನ್ನೂ ಸ್ವಲ್ಪ ನಿಧಾನ ಮಾಡಿದರೆ ಒಳ್ಳೆಯದು. ಫಿನಿಶಿಂಗ್ ಎಲ್ಲ ಆಗುತ್ತೆ. ಇವಾಗಿನ ಅನ್ಫಿನಿಶ್ಡ್ ಇನ್ನು ಭಾಳ ಚೆನ್ನಾಗಿದೆ. ಒಂದು ರೀತಿ ಥ್ರಿಲ್ ಆಗುತ್ತೆ ನೋಡ್ತಾ ಇದ್ದರೆ ನಮ್ಮ ಸನಾತನಿಗಳಿಗೆಲ್ಲ. ಖಂಡಿತ ಸರ್. ರಮೇಶ್ ಸರ್, ತುಂಬ ಚೆನ್ನಾಗಿತ್ತು ಹಾಡು. ಶ್ರೀರಾಮನವಮಿಯ ಇನ್ನೊಂದು 2 ದಿವಸ ಇರಬೇಕಾದ್ರೆ ಇವಾಗಲೇ ಇದನ್ನು ಸೃಷ್ಟಿ ಮಾಡಿದ್ದೀರಾ. ಧನ್ಯವಾದಗಳು. ಕಲಾಭೂಮಿಯಲ್ಲಿ ಸಾಮಾನ್ಯವಾಗಿ ನಾರ್ಮಲಾಗಿ ಹಾಡೋದು ಒಂದು ಪದ್ಧತಿ. ಆದರೆ ರಮೇಶ್ ಸರ್ ಅವರು ಸಾಕಷ್ಟು ಬಾರಿ ನಮ್ಮಲ್ಲಿ ಈ ಥರ ವಿಶೇಷ ಪ್ರಸ್ತುತಿಗಳನ್ನ ನಮ್ಮಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಬೇಕು ಗೊತ್ತಿಲ್ಲ. ಅದೆಲ್ಲ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನಮಗೆ ಧೈರ್ಯ ಬರೋದಿಲ್ಲ. ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅದು ಈಗ ನಮ್ಮ ನವೋದಯ ನಾಗರಾಜ್ ಇರ್ಬೋದು, ಪ್ರಸನ್ನ ಕುಲಕರ್ಣಿಯವರು ಇರ್ಬೋದು, ಹಾಗೆ ನಮ್ಮ ತೀರ್ಥಹಳ್ಳಿ ರಮೇಶ್ ಅವರು. ಸೊ ಈ ಥರದವರು ವಿಶೇಷವಾಗಿ ವಿತ್ ಕಾಸ್ಟ್ಯೂಮ್ ಈ ಥರ ಎಲ್ಲ ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯವಾದ್ದಲ್ಲ. ಆ್ಯಂಡ್ ರಾಮನ್ನ ತೋರಿಸಿ ಅದನ್ನು ಕಾನ್ಸಂಟ್ರೇಟ್ ಮಾಡೋದು, ಟ್ರ್ಯಾಕ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಮಧ್ಯ ಮಂಗಳಾರತಿ ಮತ್ತು ಫೋಟೋಗೆ ಅದು ಕರೆಕ್ಟಾಗಿ ಅದ್ರ ಹಿಂದ್ಗಡೆಗೆ ನಮ್ಗೆ ಏನು ಬೇಕೋ ಅವರಿಗೆ ಸ್ಟೋರಿಗೆ ಸರಿಯಾಗಿ, ಸಾಹಿತ್ಯಕ್ಕೆ ಸರಿಯಾಗಿ ಅದು ಪ್ರಿಂಟ್ ಇಲ್ಲ. ಅವರು ಸಪ್ರೇಟಾಗಿ ಪ್ರಿಂಟ್ ಮಾಡಿಸಿರೋದು, ಅದು ರೆಡಿ ಸಿಕ್ಕಿರ್ಲಿಕ್ಕಿಲ್ಲ. ಅವರು ರಾಮನ ಹಿಂದೆ ರಾವಣನೇ ಬೇಕು ಅಂದರೆ ಆ ಥರದ್ದು ಹೇಳಿ ಪ್ರಿಂಟ್ ಮಾಡಿಸಿರ್ಬೋದು. ಇಂಥ ಒಂದು ಪ್ರಸ್ತುತಿಯನ್ನು ನಮ್ಮ ಕಲಾಭೂಮಿ ವೇದಿಕೆಯಲ್ಲಿ ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮಗೇನು ರಾಮನವಮಿಗೆ ಇನ್ನೊಂದು 2 ದಿನ ಇರುವಾಗ ಈ ಗೀತೆಯನ್ನು ಪ್ರಸ್ತುತಪಡಿಸಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಭಗವಂತನು ರಾಮನ ಆಶೀರ್ವಾದ ಎಲ್ರಿಗೂ ಸದಾ ಹೀಗೆ ಇರಲಿ. ರಮೇಶ್ ಸರ್, ನಿಮಗೂ ಕೂಡ ಸ್ವಲ್ಪ ಹೆಚ್ಚಿನ ಆಶೀರ್ವಾದ ದೇವ್ರ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.